ಪಾಸ್ಕಾ ಕಾಲದ 7ನೆಯ ಶನಿವಾರ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕನೊಂದಿಗೆ ಪ್ರತ್ಯೇಕವಾಗಿರಲು ಪೌಲನಿಗೆ ಅಪ್ಪಣೆ ಕೊಡಲಾಯಿತು. 3 ದಿನಗಳ ನಂತರ ಪೌಲನು ಸ್ಥಳೀಯ ಯಹೂದ್ಯ ಮುಖಂಡರು ತನ್ನ ಬಳಿ ಬರುವಂತೆ ಹೇಳಿ ಕಳುಹಿಸಿದನು. ಅವರು ಬಂದಾಗ, ನನ್ನ ಸೋದರ ಇಸ್ರಾಯೇಲರೇ, ನಾನು ನಮ್ಮ ಜನರಿಗೆ ವಿರೋಧವಾಗಿ ಆಗಿರಲಿ, ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಗೆ ವಿರೋಧವಾಗಿ ಆಗಿರಲಿ ಏನನ್ನೂ ಮಾಡಿಲ್ಲ. ಆದರೂ ಜೆರುಸಲೇಮಿನಲ್ಲಿ ನನ್ನನ್ನು ಕೈದಿಯನ್ನಾಗಿಸಿ ರೋಮನರ ಕೈಗೆ ಒಪ್ಪಿಸಲಾಯಿತು. ಇವರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದರು. ಮರಣದಂಡನೆಗೆ ಗುರಿ ಮಾಡುವಂಥ ಅಪರಾಧ ಏನನ್ನೂ ನನ್ನಲ್ಲಿ ಕಾಣಲಿಲ್ಲ. ಈ ಕಾರಣ ನನ್ನನ್ನು ಬಿಡುಗಡೆ ಮಾಡಬೇಕೆಂದಿದ್ದರು. ಆದರೆ ಯಹೂದ್ಯರು ಇದನ್ನು ಪ್ರತಿಭಟಿಸಿದರು. ಆಗ ನಾನು ಚಕ್ರವರ್ತಿಗೆ ಅಪೀಲು ಮಾಡಬೇಕಾಗಿತ್ತು. ನನ್ನ ಸ್ವದೇಶಿಯರ ಮೇಲೆ ದೋಷಾರೋಪಣೆ ಮಾಡಬೇಕೆಂದು ನಾನು ಹಾಗೆ ಮಾಡಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಿ ಮಾತನಾಡಲು ಬಯಸಿದೆ. ಇಸ್ರಾಯೇಲ್ ಜನತೆ ಯಾರ ನಿರೀಕ್ಷೆಯಲ್ಲಿ ಇದೆಯೋ ಅವರ ನಿಮಿತ್ತವೇ ನಾನು ಹೀಗೆ ಸರಪಳಿಗಳಿಂದ ಬಂಧಿತನಾಗಿದ್ದೇನೆ ಎಂದನು. ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ 2 ವರ್ಷಗಳವರೆಗೆ ವಾಸವಾಗಿದ್ದನು. ತನ್ನನ್ನು ನೋಡಲು ಬಂದವರನ್ನೆಲ್ಲ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದನು. ಭಯ ಭೀತಿ ಇಲ್ಲದೆ ಹಾಗೂ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದನು. ಸ್ವಾಮಿ ಯೇಸು ಕ್ರಿಸ್ತರ ವಿಷಯವಾಗಿ ಉಪದೇಶಿಸುತ್ತಿದ್ದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪ್ರಭು ಪ್ರಸನ್ನವಿರುವನು, ಪವಿತ್ರಾಲಯದಲ್ಲಿ ಸ್ಥಾಪಿಸಿಹನು ಸಿಂಹಾಸನವನ್ನು. ಪರದಲ್ಲಿ ನರಮಾನವರನ್ನು ನೋಡುತ್ತಿಹನು, ನೇತ್ರಗಳಲ್ಲಿ ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪರೀಕ್ಷಿಸುವನು ಪ್ರಭು ಸ್ವಜನರ ದುರ್ಜನರನ್ನು, ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಸತ್ಯಸ್ವರೂಪರಾದ ಪ್ರಭು ಸತ್ಯಪ್ರಿಯನು, ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡುವೆನು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪೇತ್ರನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲಿ ಹೊರಗಿ, ಪ್ರಭುವೇ, ನಿಮ್ಮನ್ನು ಹಿಡಿದುಕೊಡುವಂಥ ಸ್ವಾಮಿದ್ರೋಹಿ ಯಾರು ಎಂದು ಕೇಳಿದವನು ಅವನು. ಇವನನ್ನು ಕಂಡು ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂದು ನನ್ನ ಬಯಕೆ. ಆದರೆ ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸೋದರರಲ್ಲಿ ಹಬ್ಬಿತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿಟ್ಟವನು ಅವನೇ. ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಇವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇಡಿಸಲಾರದೆಂದು ನೆನೆಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಸಪ್ತವರಗಳ ದಾತರೇ, ಸತ್ಫಲಗಳ ಭುಗ್ಗೆಯೇ, ಸದ್ಗುಣಗಳ ಧಾರೆಯೇ, ಸತ್ಯದೆಡೆಗೆ ಎಮ್ಮ ನಡೆಸುವ ಆತ್ಮರೇ ಪವಿತ್ರಾತ್ಮರೇ, ಸತ್ಯದೆಡೆಗೆ ಎಮ್ಮ ನಡೆಸುವ ಆತ್ಮರೇ ಪವಿತ್ರಾತ್ಮರೇ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ಪ್ರಭು ಯೇಸು ಎಮಗೆ ಕಳುಹಿಸಿದ ಪರಮ ಪಾವನ ದೇವರಾತ್ಮರೇ. ಪ್ರಭು ಯೇಸು ಎಮಗೆ ಕಳುಹಿಸಿದ ಪರಮ ಪಾವನ ದೇವರಾತ್ಮರೇ. ಪ್ರಕಟಪಡಿಸಿರಿ ನಿಮ್ಮ ದೈವಿ ಸ್ಫೂರ್ತಿಯ ನಮ್ಮ ಬಾಳಿನಲಿ, ನಮ್ಮ ಬಾಳಿನಲಿ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ಶಿಷ್ಯರ ಮೇಲೆ ಅಗ್ನಿ ನಾಲಗೆಯ ರೂಪದಲ್ಲಿ ಇಳಿದು ಬಂದವರೇ. ಶಿಷ್ಯರ ಮೇಲೆ ಅಗ್ನಿ ನಾಲಗೆಯ ರೂಪದಲ್ಲಿ ಇಳಿದು ಬಂದವರೇ. ಪ್ರಜ್ವಲಿಸಲಿ ನಿಮ್ಮ ಅಗ್ನಿ ಜ್ವಾಲೆಯು ಎಮ್ಮ ಹೃದಯದಲ್ಲಿ, ಎಮ್ಮ ಹೃದಯದಲ್ಲಿ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ಸಪ್ತವರಗಳ ದಾತರೇ, ಸತ್ಫಲಗಳ ಭುಗ್ಗೆಯೇ, ಸದ್ಗುಣಗಳ ಧಾರೆಯೇ, ಸತ್ಯದೆಡೆಗೆ ಎಮ್ಮ ನಡೆಸುವ ಆತ್ಮರೇ ಪವಿತ್ರಾತ್ಮರೇ. ಸತ್ಯದೆಡೆಗೆ ಎಮ್ಮ ನಡೆಸುವ ಆತ್ಮರೇ ಪವಿತ್ರಾತ್ಮರೇ. ಆತ್ಮರೇ ಬನ್ನಿರಿ, ವರಗಳ ಸುರಿಸಿರಿ. ಆತ್ಮರೇ ಬನ್ನಿರಿ,
ಅಭಿಷೇಕಿಸಿರಿ ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ ನಿಮ್ಮಯ ಪ್ರಭೆಯಿಂದ ಅಭಿಷೇಕಿಸಿರಿ. ಮನಸ್ಸಿನಾಳದ ಹೊರೆಯ ನಾ ಯಾರ ಬಳಿ ಹೇಳಲಿ ಗೆಳೆಯ, ಛಿದ್ರವಾಗಿದೆ ನನ್ನೀ ಹೃದಯ, ಬಂದು ಗಾಯವ ಕಟ್ಟಬಾರದೆ ಪ್ರಿಯ ಯೇಸಯ್ಯ. ನನ್ನದೇ ಎಂದು ನನ್ನ ಶಪಿಸಿಕೊಳ್ಳಲೆ, ಜೊತೆಗಿದ್ದೆಯಲ್ಲ ನನಗೆ ಅರುಹಬಾರದೆ ಎಂದು ನಿನ್ನ ದೂರಲೆ, ಅಂತೂ ಹೊರಲಾರದೆ ಹೊತ್ತಿರುವೆ ಈ ಭಾರವ, ಇಳಿಸಲು ನೀನೇ ಕರುಣಿಸು ಆತ್ಮನ ವರವ. ಮನಸ್ಸಿನಾಳದ ಹೊರೆಯ ನಾ ಯಾರ ಬಳಿ ಹೇಳಲಿ ಗೆಳೆಯ, ಛಿದ್ರವಾಗಿದೆ ನನ್ನೀ ಹೃದಯ, ಬಂದು ಗಾಯವ ಕಟ್ಟಬಾರದೆ ಪ್ರಿಯ ಯೇಸಯ್ಯ. ಕಲ್ಪನಾದ ನನ್ನ ಗೆಳೆಯನೆಂದು ಕರೆದೆ, ಮನುಜ ದೇವ ಸಂಬಂಧಕ್ಕೆ ಹೊಸ ಮುನ್ನುಡಿಯ ಬರೆದೆ, ನಾನಾದರೂ ನಿನ್ನ ತೊರೆದೆ, ನೀ ಹೇಳಿದರೂ ಕೇಳದೆ ನಿನ್ನನ್ನೇ ಜರಿದೆ. ಮನಸ್ಸಿನಾಳದ ಹೊರೆಯ ನಾ ಯಾರ ಬಳಿ ಹೇಳಲಿ ಗೆಳೆಯ, ಛಿದ್ರವಾಗಿದೆ ನನ್ನೀ ಹೃದಯ, ಬಂದು ಗಾಯವ ಕಟ್ಟಬಾರದೆ ಪ್ರಿಯ ಯೇಸಯ್ಯ. ತಪ್ಪಿ ಹೋದ ಮಗನಿಗಿಂತ ಹೇಯವಾಗಿ ನಡೆದೆ, ಮನ್ನಿಸು ನನ್ನನು ಓ ಪರಲೋಕದ ತಂದೆ, ವಾಸಿ ಮಾಡು ಈ ಕೊಳೆತ ಅಪರಾಧದ ಗಾಯಗಳನ್ನೆಲ್ಲ, ದುರ್ವಾಸನೆಗೆ ದೂರ ಒಡುತ್ತಿಹರು ಸ್ವಂತ ಜನಗಳೆಲ್ಲ. ಮನಸ್ಸಿನಾಳದ ಹೊರೆಯ ನಾ ಯಾರ ಬಳಿ ಹೇಳಲಿ ಗೆಳೆಯ, ಛಿದ್ರವಾಗಿದೆ ನನ್ನೀ ಹೃದಯ, ಬಂದು ಗಾಯವ ಕಟ್ಟಬಾರದೆ ಪ್ರಿಯ ಯೇಸಯ್ಯ. ಒಂದಂತೂ ಅರಿತೆ ನಿನ ಹೊರತು ಯಾರಿಲ್ಲ ನನಗೆ, ಗೆಳೆಯನೆಂದು ಕರೆದರು ದೇವರೇ ನೀ ನನಗೆ, ಅಲ್ಪ ಬುದ್ಧಿಯವ ನಾ ಹೇಗಿದ್ದರೂ ಕ್ಷಮಿಸು, ನಾ ಕಾಣಲಾರದ ಸಾನ್ನಿಧ್ಯವ ನೀನೇ ನನಗೆ
ದಿನವು ಎಂದು ಪ್ರೀತಿಸೋ ದಿನವು ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು ಈ ಲೋಕದವರ ಪ್ರೀತಿ ಕ್ಷಣಿಕವು ಯೇಸು ಪ್ರೀತಿಗಿಲ್ಲ ಅಂತ್ಯವು ಈ ಲೋಕ ಪ್ರೀತಿ ಸ್ವಾರ್ಥವು ಅದಕ್ಕಿಲ್ಲ ತೃಪ್ತಿಯು ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು ಈ ಲೋಕದವರ ಪ್ರೀತಿ ಕ್ಷಣಿಕವು ಯೇಸು ಪ್ರೀತಿಗಿಲ್ಲ ಅಂತ್ಯವು ಈ ಲೋಕ ಪ್ರೀತಿ ಸ್ವಾರ್ಥವು ಅದಕ್ಕಿಲ್ಲ ತೃಪ್ತಿಯು ಯೇಸುವೇ ನನ್ನ ಪ್ರಿಯನು ಯೇಸುವೇ ನನ್ನ ಇಲಿಯನು ಯೇಸುವೇ ನನ್ನ ಪ್ರಿಯನು ಯೇಸುವೇ ನನ್ನ ಯೇಸು ನಂತರ ಎಲ್ಲವೂ ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು ಅದಕ್ಕಿಲ್ಲ ಸ್ವಾರ್ಥವು ಅದಕ್ಕಿಲ್ಲ ವೇದವು ವರ್ಣಿಸಲಾರದ ಪ್ರೀತಿಯು ನನ್ನೇಸು ಪ್ರೀತಿಯು ಆ ಪ್ರೀತಿಗೊಂದೇ ಆಸೆಯು ನಾ ನಿತ್ಯ ಜೀವ ಹೊಂದುವುದು ಎಲ್ಲ ಪ್ರೀತಿಗಿಂತ ಶ್ರೇಷ್ಠವು ನನ್ನೇಸು ಪ್ರೀತಿಯು ಅದಕ್ಕಿಲ್ಲ ಸ್ವಾರ್ಥವು ಅದಕ್ಕಿಲ್ಲ ವೇದವು ವರ್ಣಿಸಲಾರದ ಪ್ರೀತಿಯು ನನ್ನೇಸು ಪ್ರೀತಿಯು ಆ ಪ್ರೀತಿಗೊಂದೇ ಆಸೆಯು ನಾ ನಿತ್ಯ ಜೀವ ಹೊಂದುವುದು ಪ್ರೀತಿಯ ದಿನವು ಎಂದು ಪ್ರೀತಿಸೋ ದಿನವು ಯೇಸು ಪ್ರೀತಿ ಅರಿತವರಿಗೆಲ್ಲ ನಿತ್ಯ ಪ್ರೀತಿಯ ದಿನವು ಈ ಲೋಕದವರ ಪ್ರೀತಿ ಕ್ಷಣಿಕವು ಯೇಸು ಪ್ರೀತಿಗಿಲ್ಲ ಅಂತ್ಯವು ಈ ಲೋಕ ಪ್ರೀತಿ ಸ್ವಾರ್ಥವು ಅದಕ್ಕಿಲ್ಲ ತೃಪ್ತಿಯು ಯೇಸುವೇ ನನ್ನ ಪ್ರಿಯನು ಯೇಸುವೇ ನನ್ನ ಇನಿಯನು ಯೇಸುವೇ ನನ್ನ ಪ್ರಿಯನು ಯೇಸುವೇ ನನ್ನ ಇನಿಯನು
ಬದುಕಿನ ಬಿರುಗಾಳಿ ಬೀಸಿದಾಗ ಕನಸುಗಳು ಕರಗಿ ಹೋದಾಗ ಮೌನದೊಳಗೆ ಕೇಳುವೆ ನಿನ್ನ ನುಡಿಯನು, ಇದೆಲ್ಲ ನಿನ್ನನ್ನು ರೂಪಿಸಲು. ಪ್ರತಿ ಕಣ್ಣೀರು ಪ್ರತಿ ನೋವು ವ್ಯರ್ಥವಲ್ಲ ತಂದೆಯ ಕೈಯೊಳು. ಉಳಿಯ ಹಿಡಿದು ಕೆತ್ತುವನು ನನ್ನನು, ಕ್ರಿಸ್ತನ ರೂಪಕ್ಕೆ ಮೆಟ್ಟಿಲಿದು. ತಂದೆಯ ಕೈಯಲ್ಲಿರುವ ಉಳಿಯದು ನನ್ನ ಹೃದಯವನ್ನು ಕೆತ್ತುವುದು. ನೋವಿನ ಗಾಯವಿಲ್ಲ ಕೃಪೆಯ ಗುರುತು, ಆತನಂತೆ ನಾನಾಗುವ ದಾರಿಯು. ಪ್ರತಿ ಕಣ್ಣೀರು ಪ್ರತಿ ನೋವು ವ್ಯರ್ಥವಲ್ಲ ತಂದೆಯ ಕೈಯೊಳು. ಉಳಿಯ ಹಿಡಿದು ಕೆತ್ತುವನು ನನ್ನನು, ಕ್ರಿಸ್ತನ ರೂಪಕ್ಕೆ ಮೆಟ್ಟಿಲಿದು. ಆತಂಕವೆಲ್ಲ ಕರಗಿ ಹೋಗುವುದು ಈ ಸತ್ಯವು ಅರಿವಾದಾಗ. ಪ್ರತಿ ಘಟನೆಯೂ ಪವಿತ್ರ ಮೆಟ್ಟಿಲು, ಆತನಂತೆ ನಾನಾಗುವ ಪಯಣಕ್ಕೆ. ಪ್ರತಿ ಕಣ್ಣೀರು ಪ್ರತಿ ನೋವು ವ್ಯರ್ಥವಲ್ಲ ತಂದೆಯ ಕೈಯೊಳು. ಉಳಿಯ ಹಿಡಿದು ಕೆತ್ತುವನು ನನ್ನನು, ಕ್ರಿಸ್ತನ ರೂಪಕ್ಕೆ ಮೆಟ್ಟಿಲಿದು.